ದೇವ್ಕಿ ತುರ್ತಾಗಿ ಏನ್ ತರಬೇಕಾಗಿತ್ತು? ನನಗೆ ಹೇಳ್ಬೋದಾಗಿತ್ತಲ್ವಾ? ನಾನೇ ತರ್ತಾ ಇದ್ದೆ. ಅದು ವಿಶಾಖ ನಾಳೆ ವಟ ಸಾವಿತ್ರಿ ವ್ರತ ಮಾಡ್ತಿದ್ದಾಳಲ್ಲ, ಅದಕ್ಕೆ ಬಾಗಿನ ಸಾಮಾನನ್ನ ಕೊಟ್ಟು ಕಳಿಸ್ಬೇಕಾಗಿತ್ತು ರೀ. ಅದನ್ನ ತರೋದಕ್ಕೆ ಹೋಗಿದ್ದೆ. ಅಲ್ಲ ದೇವ್ಕಿ, ಅದನ್ನ ನನಗೆ ಹೇಳಿದ್ರೆ ನಾನೇ ತಂದ್ಕೊಡ್ತೀನಿ. ಈ ಕತ್ತಲ ಹೊತ್ತಲ್ಲಿ ನೀನ್ ಯಾಕೆ ಹೋಗ್ಬೇಕಾಗಿತ್ತು? ಕೃಷ್ಣ, ನಾರಾಯಣ, ರಾಮ ರಾಮ. ಏನಾಯ್ತಮ್ಮ? ಏನಾಗ್ತಾ ಇದೆ? ಡಾಕ್ಟರ್ ಕರೆಸ್ಲಾ? ದೇವ್ಕಿ, ಸ್ವಲ್ಪ ನೀರು ತಗೊಂಬ. ಬೇಡ ಬೇಡ, ನೀರು ಬೇಡ, ಏನು ಬೇಡ. ರಾಧಿಕನ್ ಕರೆಸೋ. ರಾಧಿಕಾ ಬಂದ್ರೆ ನನ್ನನ್ನು ಚೆನ್ನಾಗಿ ನೋಡ್ಕೋತಾಳೆ. ಆದಷ್ಟು ಬೇಗ ರಾಧಿಕನ್ ಕರೆಸೋ. ಇದಾ ವಿಷಯ? ಬೇಡ. ರಾಧಿಕಾ ಈ ಮನೆಗೆ ಸದ್ಯಕ್ಕೆ ಬರೋದು ಬೇಡ. ಅವಳು ಇಲ್ಲಿಗೆ ಬಂದ್ರೆ ನಿನಗೆ BP ಜಾಸ್ತಿ ಆಗುತ್ತಮ್ಮ. ನಿನ್ನ ಆರೋಗ್ಯನೂ ಕೆಡುತ್ತೆ, ಸ್ವಭಾವನೂ ಕೆಡುತ್ತೆ. ನಿನ್ನ ಆರೋಗ್ಯ ಪೂರ್ತಿ ಸುಧಾರಿಸೋವರೆಗೂ ರಾಧಿಕಾ ಇಲ್ಲಿಗೆ ಬರೋದು ಬೇಡ. ಆಮೇಲೆ ನೆಮ್ಮದಿಯಾಗಿರ್ಲಿ. ಏನಂದ್ರೆ ಸೌಮ್ಯ, ಮದುವೆ ಮುರಿಯೋದಕ್ಕೆ ಒಪ್ಕೊಂಡ್ರ? ನಾಡಿದ್ದು ಒಳ್ಳೆ ಮುಹೂರ್ತ ಇದೆ, ಬನ್ನಿ ಅಂತ ಹೇಳಿದ್ರು. ಒಳ್ಳೇದಾಯ್ತು. ರಾಧಿಕನ ಮದುವೆ ಮುರಿದ್ರೆ ವಿಶಾಖನಿಗೂ ವಿಷಕ್ಕೂ ಮದುವೆ ಮಾಡಿಸ್ಬಿಡೋಣ. ಆವಾಗ ಎಲ್ಲ ಸರಿ ಹೋಗುತ್ತೆ. ನೋಡ್ರಮ್ಯಾ, ಪ್ರೀತಿ ಮಾಡೋರು ಒಂದೆರಡು ಘಟನೆ ನಡೆದ ತಕ್ಷಣ ಪ್ರೀತಿ ಮಾಡೋದನ್ನ ಬಿಡಲ್ಲ. ಇಂಥ ಅವಕಾಶಗಳು ನಿನಗೆ ಹಲವಾರು ಸಿಗುತ್ತೆ. ಪ್ರೀತಿ ಮಾಡೋರು ತಪ್ಪು ಮಾಡ್ತಾನೇ ಇರ್ತಾರೆ. ಆದ್ರೆ ನೀನು ಇದನ್ನೆಲ್ಲ ಬಯಲಿಗೆ ಎಳಿಬೇಕಿದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ಐ ಮೀನ್ ತಲೆ ಉಪಯೋಗಿಸ್ಬೇಕು. ವಿಷು ಬಗ್ಗೆ ನನಗೆ ನಂಬಿಕೆ ಇದೆ. ಯಾವತ್ತೂ ನಮ್ಮ ಮನೆಯವ್ರ ಮರ್ಯಾದೆ ಹೋಗುವಂತ ಕೆಲಸ ಮಾಡೋನಲ್ಲ. ಆದ್ರೆ ನಿಮ್ಗೆ ನಿಜ ಗೊತ್ತಾದ್ರೆ? ನೀನ್ ನನಗೆ ಹೇಳುವಂತ ಅಗತ್ಯ ಏನೂ ಇಲ್ಲ. ಒಂದ್ ವಿಷಯ ತಿಳ್ಕೊ ರಮ್ಯಾ, ಗಾಜಿನ ಮನೇಲಿ ಇರೋರು ಬೇರೆಯವ್ರ ಮನೆಗೆ ಕಲ್ಲು ಎಸಿಬಾರ್ದು. ನಿಮ್ ಎಲೆಲೆ ಆನೆ ಬಿದ್ದಿರುವಾಗ ಬೇರೆಯವ್ರ ಎಲೆಲಿ ನೊಣ ಹುಡ್ಕೋ ಕೆಲಸ ಮಾಡಬಾರ್ದು. ನೀನ್ ಯಾವಾಗ್ಲೂ ಹೀಗೆ ಬರೀ ರಾಂಗ್ ಟೈಮ್ನಲ್ಲೇ ಕಾಲ್ ಮಾಡ್ತೀಯ. ಈಗಲೂ ಪೂಜೆ ವ್ರತ ಮಾಡ್ತಿದ್ಯಾ? ಇನ್ನೂ ಮುಗ್ದಿಲ್ವಾ? ಇಲ್ಲ, ನಾನೊಬ್ಬ ಒಳ್ಳೆ ಗೃಹಿಣಿ ಆಗ್ಬೇಕು, ಹೆಂಡತಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನಿಂದಾಗಿ ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಯ್ತು. ನಂಗೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಸಿಕ್ಕಿದೆ. ನನ್ನನ್ನು ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಈಗ ನಿನಗ್ ಕೆಲಸ ಹುಡುಕೋತಾ ಇದೀಯಾ? ಸೂಪರ್ ಕಣೋ. ಫಿಲ್ಮ್ ನಲ್ಲಿ ಚಾನ್ಸ್ ಕೊಡ್ಸು ಅಂದ್ರೆ ಯಾವ್ದೋ ಆರ್ಡಿನರಿ ಆರ್ಕೆಸ್ಟ್ರಾದ ಜೊತೆ ಸೇರಿಸ್ತಾ ಇದೆಯಾ? ಇಡಿಯಟ್. ನಿನ್ಗೆ ಈಗ ಅರ್ಥ ಆಗಲ್ಲ ಸ್ವೀಟಿ, ಇದು ಅಂತಿಂತ ಮ್ಯೂಸಿಕ್ ಕಂಪನಿ ಅಲ್ಲ, ಇದಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ನೀನು ಈ ಮ್ಯೂಸಿಕ್ ಆಲ್ಬಮ್ ಅಲ್ಲಿ ಆಕ್ಟ್ ಮಾಡಿದ್ರೆ ಮುಂದೆ ಫಿಲಮ್ ಅಲ್ಲಿ ಒಳ್ಳೆ ಅವಕಾಶ ಸಿಗುತ್ತೆ. ಸಾಕು ಸಾಕು, ಸುಮ್ನೆ ರೈಲ್ ಬಿಡ್ಬೇಡ. ಯಾವ್ದಾದ್ರು ಒಳ್ಳೆ ಫಿಲ್ಮ್ ನಲ್ಲಿ ಚಾನ್ಸ್ ಸಿಕ್ಕಿದ್ರೆ ಕಾಲ್ ಮಾಡು. ಹೀಗೆ ಸುಮ್ನೆ ಕಾಲ್ ಮಾಡಿ ತಲೆ ತಿನ್ಬೇಡ ಅಷ್ಟೇ. ಏನ್ ದೇವ್ಕಿ, ನನ್ಗ್ಯಾಕೋ ರಾಧಿಕನ್ ಮದ್ವೆ ಮುರಿಸೋದಕ್ಕೆ ಪೂಜೆ ಮಾಡೋದು ಬೇಡ, ಅದು ತಪ್ಪು ಅಂತ ಅನ್ನಿಸ್ತಿದೆ. ವಿಶಾಖನ ಸಂಸಾರ ಸರಿಯಾಗ್ಬೇಕಾದ್ರೆ ನಾವಿದನ್ ಮಾಡ್ಲೇಬೇಕೇ? ಸೌಮ್ಯಾಜಿಗಳು ಇದು ಶಾಸ್ತ್ರಕ್ಕೆ ವಿರುದ್ಧ, ಈ ರೀತಿ ಮಾಡೋದು ತಪ್ಪು ಅಂದ್ರು. ಶಾಸ್ತ್ರಿಗಳ ಹೆಂಡತಿಯಾಗಿ ನಾನಿಂತ ತಪ್ಪು ಮಾಡೋದು ಸರಿ ಅಲ್ಲ ಅಲ್ವಾ ಅತ್ತೆ? ಇದು ಅಪರಾಧ. ಅದನ್ನೆಲ್ಲ ಯೋಚನೆ ಮಾಡೋ ಹೊತ್ತ ಇದು. ನಾಳೆ ವಿಶ್ವ ಮದುವೆ ಆಗಿದ್ದು ರಾಜಕನ್ನ, ವಿಶಾಖನಲ್ಲ ಅಂತ ಗೊತ್ತಾದ್ರೆ ವಿಶಾಖನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅದಿನ್ನೇನ್ ಮಾಡ್ತೀಯ? ನಿನ್ನ ಗಂಡನಿಗೆ ಏನಾದ್ರೂ ಈ ವಿಚಾರ ಗೊತ್ತಾದ್ರೆ ಅವನು ಅವಮಾನ ಸಹಿಸಿಕೊಳ್ಳಾರ್ದೆ ಕೆರೆನೋ ಬಾವಿನೋ ನೋಡ್ಕೋತಾನೆ. ರಾಜಕನ್ನ ವಿಷುನ ಬೇರೆ ಬೇರೆ ಮಾಡ್ಬೇಕು ಅಂತಂದ್ರೆ ನಮಗುಳಿದಿರೋದು ಇದೊಂದೇ ದಾರಿ.